ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ ನಾನು ಹೋಗ್ತಿರುವಂತದ್ದು ನಾಡ್ ಬೆಟ್ ಅಂತ ಒಂದು ಇಂಡೋ ಪಾಕ್ ಬಾರ್ಡರ್ಗೆ. ಅಂಡ್ ತುಂಬಾ ಖುಷಿ ಆಗ್ತಿದೆ. ಅಂಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಎಲ್ಲವನ್ನು ನೋಡ್ಬೇಕು. ಅಂಡ್ ಅದೇ ರೀತಿ ಆ ಒಂದು ರೋಡಲ್ಲೂ ರೋಡ್ ಆಫ್ ಹೆವೆನ್ ತರದ್ದು ಪ್ಲೇಸ್ ಸಹ ಇದೆ. ಅಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಟಿಫನ್ ತಿನ್ಕೊಂಡು ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಮಸಾಲೆ ದೋಸೆ ಜೊತೆಗೆ ಒಂದು ಲಸ್ಸಿ. ಮೊಸರು ಯಾಕೆ ಅಂತಂದ್ರೆ ತುಂಬಾ ಇಲ್ಲಿ ಬಿಸಿಲು ಇರೋದ್ರಿಂದ ಓವರ್ ಹೀಟ್ ಆಗ್ತಾ ಇರುತ್ತೆ ಬಾಡಿ, ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಕ್ ಮೊಸರು. ಅಂಡ್ ಆಲ್ಮೋಸ್ಟ್ ಇನ್ನೇನು ಒಂದೂವರೆ ತಿಂಗಳಾಯ್ತು ಸೌತ್ ಇಂಡಿಯನ್ ಫುಡ್ ತಿಂದೆ. ಹಾಗಾಗಿ ಇವತ್ತು ಸೌತ್ ಇಂಡಿಯನ್ ಫುಡ್ ತಿನ್ಕೊಂಡು ಮತ್ತೆ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಡ್ಬೆಟ್ ಕಡೆ. ಗಾಯ್ಸ್, ಈಗಷ್ಟೇ ಟಿಫನ್ ತಿಂದೆ. ನನ್ ಪಾಡ್ ನಾನು ವ್ಲಾಗ್ ಮಾಡ್ತಾ ಇದ್ದಾಗೆ ಒಂದು ನಮ್ ಕನ್ನಡದವ್ರು ಸಿಕ್ಕಿದ್ರು. ಬ್ರೋ, ನಿಮ್ ಹೆಸರು? ಅಭಿಷೇಕ್ ಅಂತನಾ? ಸೊ ಎಲ್ಲಿಂದ ನೀವು? ಬೆಂಗಳೂರು, ಚಿಂತಾಮಣಿ ಅಂತ. ಚಿಂತಾಮಣಿ ನಮ್ಮ ಹತ್ತಿರ ಇರೋದಲ್ಲೇ. ಚಿಂತಾಮಣಿ ಕೋಲಾರ, ಮುಳಬಾಗ್ಲು. ಹೌದು. ನೀವ್ ಬ್ರೋ, ನಿಮ್ ಹೆಸರು? ಬೋಪಲ. ಸೊ ಅದೇ ನಾನ್ ಟಿಫನ್ ತಿಂತ ಇದ್ದೆ, ಅವಾಗ ವ್ಲಾಗ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಲ್ಲ, ಆಗಷ್ಟೇ ಇವರು ಮಾತಾಡಿಸಿದ್ರು. ಬ್ರೋ, ನೀವ್ ಇಲ್ಲಿ ವರ್ಕ್ ಮಾಡೋದು? ನಾನು ಇಲ್ಲೇ ಯಲಹಂಕದಲ್ಲಿ ಕೆಲಸ ಮಾಡೋದು. ಹಾ. ಈ ಫೀಲ್ಡ್ ಕೆಲಸಕ್ಕಾಗಿ ಬಂದಿದ್ದೀನಿ. ಎಷ್ಟ್ ದಿನ? ತಿಂಗಳಾಯ್ತು. ಒಂದ್ ತಿಂಗಳು ಇಲ್ಲೇನಾ? ನಾ ಒಂದ್ ತಿಂಗಳು. ಹೌದಾ? ತುಂಬಾ ಖುಷಿ ಆಯ್ತು ಬ್ರೋ ಸಿಕ್ಕಿದ್ದು. ಖುಷಿ ಆಯ್ತು. ಆಲ್ ಓವರ್ ಇಂಡಿಯಾ. ತುಂಬಾ ಥ್ಯಾಂಕ್ಸ್. ಯಾವ್ದು ಈಗ ಟ್ರಿಪಲ್ ಕ್ಯಾಪ್ಚರ್ ಅಂತ ನನ್ನ ಚಾನಲ್. ತುಂಬಾ ಖುಷಿ ಆಯ್ತು ನೀವು ಸಿಕ್ಕಿದ್ದು, ಮಾತಾಡಿದ್ದು. ಯಾವ್ದಾದ್ರು ಗಾಡಿ ಕಾಣಿಸಿದ್ರೆ ಕರ್ನಾಟಕದ ನಾನು ಆಲ್ಮೋಸ್ಟ್ ಇನ್ನೇನು ಇಲ್ಲಿ ಗುಜರಾತ್ ಎಂಟ್ರಿ ಆಗಿ ಒಂದ್ 10 ದಿನ ಆಯ್ತು. 10 ದಿನದಿಂದ ಒಬ್ರು ಸಿಕ್ಕಿಲ್ಲ ಕನ್ನಡದವ್ರು. ನೀವೇ ಸಿಕ್ಕಿದ್ದು ಫಸ್ಟ್. ತುಂಬಾ ಥ್ಯಾಂಕ್ಸ್. ಅಷ್ಟೇ, ಒಂದ್ ತಿಂಗಳಾಯ್ತು. ತಿಂಗಳಿಂದ ಯಾರು ನೋಡೇ ಇಲ್ಲ. ಬೇಜಾನ್ ನಾನು ತಮಿಳ್ನಾಡು ನೋಡಿದೀನಿ, ಕರ್ನಾಟಕದವ್ರು ನೋಡಲೇ ಇಲ್ಲ ನಾನು. ತುಂಬಾ ಖುಷಿ ಆಯ್ತು ನನಗಂತ. ಸ್ನೇಹಿತರೆ, ಫೈನಲ್ ಇವಾಗ ಎಂಟರ್ ಆಗ್ತಾ ಇದ್ದೀನಿ ಇಂಡಿಯಾ ಪಾಕ್ ಬಾರ್ಡರ್ ಅಂತ. ಅಂಡ್ ಸಣ್ಣ ಚೆಕಪ್ ಇದೆ, ಚೆಕಿಂಗ್ ಆಗ್ತಿದೆ. माइक है, टैबलेट्स इसमें ಸೊ ಸ್ನೇಹಿತರೆ, ಈಗ ಎಂಟ್ರಿ ಆದೆ ಇಂಡಿಯಾ ಪಾಕ್ ಬಾರ್ಡರ್ಗೆ. ಆ್ಯಂಡ್ ಬನ್ನಿ ಇಲ್ಲಿಂದ ಹೇಗಿದೆ ಟೂರ್ ಅಂತ ನೋಡಿ. ಸ್ನೇಹಿತರೆ, ಇಲ್ಲಿರುವಂತಹ ಅಷ್ಟು ಶಾಪ್ ಸಹ ಕ್ಲೋಸ್ ಆಗಿದೆ. ಅಂಡ್ ಇಲ್ಲಿಂದ ನಾವೇನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಿತ್ತು ಪಾಕಿಸ್ತಾನ್ ಬಾರ್ಡರ್ಗೆ, ಅದು ಸಹ ಕ್ಲೋಸ್ ಆಗಿದೆ. ಕಾರಣ ಇಷ್ಟೇ, ಇಲ್ಲೆಲ್ಲ ಇವಾಗ ರೈನಿ ಸೀಸನ್ ಮತ್ತೆ ವಿಂಟರ್ ಸೀಸನ್ ಇರೋದ್ರಿಂದ ನೀರೆಲ್ಲ ಇನ್ನು ಮಂಡಿವರೆಗೂ ನೀರಿದೆ.
ಹಾಗಾಗಿ ಅಲ್ಲಿವರೆಗೂ ಟ್ರಾವೆಲ್ ಮಾಡಕ್ಕಾಗಲ್ಲ. ಇವಾಗ ಯಾವಾಗ ಅಂತಂದ್ರೆ ಈ ನೀರೆಲ್ಲ ಕರಗ್ಬೇಕು. ಆ ಕರಗ್ದಾಗ ಬಸ್ಸಲ್ಲಿ ಇಲ್ಲಿಂದ ಪಾಕಿಸ್ತಾನ್ ಬಾರ್ಡರ್ ವರೆಗೂ ಕರ್ಕೊ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿರುವಂತ ಮ್ಯೂಸಿಯಂ ಇರ್ಬೋದು ಅಂಡ್ ಇಲ್ಲಿರುವಂತ ಅಷ್ಟು ಪ್ಲೇಸಸ್ ಗಳನ್ನ ಇವಾಗ ಕವರ್ ಮಾಡ್ತೀನಿ. ಅಂಡ್ ಇಲ್ಲಿಗೆ ಬಂದಿರೋದೇ ತುಂಬಾ ಹೆಮ್ಮೆ ಕೊಡ್ತಿದೆ, ತುಂಬಾ ಖುಷಿ ಕೊಡ್ತಿದೆ. ಅಂಡ್ ಯಾಕೆಂದ್ರೆ ನಾವು ಖುಷಿಯಾಗಿರೋಕ್ಕೋಸ್ಕರ ಅಂಡ್ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೋಸ್ಕರ ಪಾಪ ಇಲ್ಲಿರೋ ಸೈನಿಕರು ತಮ್ಮ ನಿದ್ದೆಗೆಟ್ಟಿ 24/7 ಏನು ಆಕ್ಟಿವ್ ಆಗಿದ್ದು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಸೊ ಅವ್ರಿಗೊಂದು ಸಲ್ಯೂಟ್ ಹೇಳ್ತಾ ಫಸ್ಟ್ ಇಲ್ಲಿರುವಂತ ಅಷ್ಟು ಪ್ಲೇಸಸ್ ಗಳನ್ನ ಕನ್ಫರ್ಮ್ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗೋಣ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದೇ ನಾಡಬೇಡ ದ್ವಾರದೊಳಗೆ ಎಂಟ್ರಿ ಆದ್ರೆ ಇಲ್ಲಿರುವಂತ ಸೋಲ್ಜರ್ಸ್ ಗಳ ಮ್ಯೂಸಿಯಂ ಇರ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡ್ತಿದ್ದಂತ ಏನು ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂತ ವೆಹಿಕಲ್ಸ್ ಅಂಡ್ ಪ್ರತಿಯೊಂದು ಇದೆ. ಬನ್ನಿ ಅದನ್ನೆಲ್ಲ ನೋಡೋಣ. ಅಂಡ್ ಅದ್ರ ಜೊತೆಗೆ ನಮ್ಮ ಒಂದು ಸೈನಿಕರು ಪರೇಡ್ ಮಾಡುವಂತ ಜಾಗನ ತೋರಿಸ್ತೀನಿ. ಈಗ ನೀವು ನೋಡ್ತಿದ್ರಲ್ಲ, ಸೊ ಎಲ್ಲ ಆಡಿಯನ್ಸು ಆ ಒಂದು ಜಾಗದಲ್ಲಿ ಕುತ್ಕೊಂಡು, ಸೊ ಸೈನಿಕರು ಬಂದು ಈ ಒಂದು ಜಾಗದಲ್ಲಿ ಪರೇಡ್ ಮಾಡುವಂಥದ್ದು ಅಂಡ್ ಆಡಿಯನ್ಸ್ ಎಲ್ಲ ಅಲ್ಲಿ ಕುತ್ಕೊಂಡು ನೋಡುವಂಥದ್ದು. ಈ ಒಂದು ಜಾಗಕ್ಕೆ ಬಂದಿರೋದೇ ಒಂದು ಒಳ್ಳೆ ಗೂಸ್ ಪಂಪ್ ಸಿಗ್ತೈತೆ ನನಗಂತೂ. ಯಾಕೆಂದ್ರೆ ನಮ್ಮ ಸಂಸ್ಕೃತಿನ ಎಷ್ಟು ನಾವು ಪ್ರೀತಿಸ್ತೀವೋ ಅದ್ರ ಜೊತೆಗೆ ನಮ್ಮ ದೇಶನೂ ಅಷ್ಟೇ ಚೆನ್ನಾಗಿ ಪ್ರೇಮಿಸ್ಬೇಕು. ಏನಕ್ಕೆ ಅಂದ್ರೆ ಸೈನಿಕರಿಲ್ಲ ಅಂದ್ರೆ ನಾವ್ ಯಾರು ನೆಮ್ಮದಿಯಾಗಿ ಜೀವನನೂ ಸಹ ಮಾಡಕ್ಕಾಗಲ್ಲ. ಹಾಗಾಗಿ ಸ್ನೇಹಿತರೆ, ಈಗ ನಾವ್ ಎಂಟ್ರಿ ಆಗ್ತಾ ಇದೀವಿ ಮ್ಯೂಸಿಯಂ ನ ಒಳಗಡೆಗೆ. ಅಂಡ್ BSF ನ ಮ್ಯೂಸಿಯಂ. ಸೊ ಸಖತ್ ಕೂಲ್ ಇದೆ. ವಾವ್, ಟೋಟಲ್ 6 ಗ್ಯಾಲರೀಸ್ ಇದೆಯಂತೆ. ಅಂಡ್ ಅರೆ ನೋಡ್ಬೋದು ಎಷ್ಟು ಅದ್ಭುತವಾಗಿ ಒಂದು ಮ್ಯೂಸಿಯಂ ನ ಪ್ಲೇಸ್ ಮಾಡಿದಾರೆ ಅಂತ. ಅಯ್ಯಾಮಠ್ ನಾಡಬೇಟ್. ಸ್ನೇಹಿತರೆ, ಈಗ ನಾನು ಇದೀನಿ ಏನು ನಾಡಬೇಟ್ ಹತ್ರ ಇರುವಂತ ಒಂದು ಮ್ಯೂಸಿಯಂ ಅಲ್ಲಿ. ಸೊ ಇದರ ಕಂಪ್ಲೀಟ್ ಮಾಹಿತಿನ ಇವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಅವರು ಒಂದೊಂದೇ ಹೇಳ್ತಾ ಹೋಗ್ತಾರೆ. ಬೋಲೋ ಭೈ. इंडिया में होती है BSF वो अलग अलग देश की है। मतलब अलग अलग का लोकेशन किधर किधर है? फोर्स हाँ हाँ हाँ, मतलब BSF सारे फोर्स होते हैं। हाँ तो वो अलग ऑस्ट्रेलिया के ही है। हाँ हाँ हाँ, ठीक है। ओके, ये ऑस्ट्रेलिया का, ये मलेशिया को मतलब किधर भी दूसरा कंट्री में चल रहा था उधर मिलता है। हाँ, DM तक। सो उधर चलने तो हमारा BSF का अलग अलग कंट्री की इंफॉर्मेशन। ಸ್ನೇಹಿತರೆ, ಇದೊಂದು ಯುನೀಕ್ ಡಿಸ್ಪ್ಲೇ. ಏನು ಅಂದ್ರೆ ಇವ್ರು ಯಾವ ಒಂದು ಪ್ಲೇಸ್ಗೆ ಅಂದ್ರೆ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿರೋ ಪಿಕ್ಚರ್ಗೆ ಪ್ಲೇಸ್ಮೆಂಟ್ ಮಾಡ್ತಾರೋ ಅದು ಅಷ್ಟು ಅದ್ಭುತವಾಗಿ ಆ ಒಂದು ಪಿಕ್ಚರ್ನ ವಿಡಿಯೋ ಈ ಒಂದು ಡಿಸ್ಪ್ಲೇಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ನೋಡಿದಂತ ದ್ವಾರಕಾ ಇರ್ಬೋದು. ಅಂಡ್ ಈಗ ನೋಡ್ತಿರುವಂತ ಉಪ್ಪಿನ ಸತ್ಯಾಗ್ರಹದ್ದು ಮಹಾತ್ಮ ಗಾಂಧೀಜಿ ಅವ್ರ ಪ್ಲೇಸ್ ಇರ್ಬೋದು. ಅಂಡ್ ಈಗ ನೆಕ್ಸ್ಟ್ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇರ್ಬೋದು. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ರಿ ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಹೋದ್ರೆ ಹಿಂದ್ಗಡೆ ಇರುವಂತದ್ದು ಏನು ಇದು ಬ್ಯಾಲ್ಸಿನೋರ್ ಅಂತ, ಅಂದ್ರೆ ಡೈನೋಸರ್ಗಳ ಪಳಿಯುಳಿಕೆ ಇರುವಂತ ಒಂದು ಜಾಗ. ಅಂಡ್ ಇನ್ನೂ ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಂಡ್ ಈಗ ನೋಡಿ ಇದು ರಾಣಿ ಕಿ ವಾವ್ದು ಅಂದ್ರೆ ಸೂರ್ಯಂದು ಇದು ಬರುತ್ತೆ, ಏನು ಕಿರಣಗಳ ಒಂದು ಜಾಗಕ್ಕೆ ಅದ್ಭುತವಾದಂತ ಸ್ಥಳ ಈ ರಾಣಿ ಕಿ ವಾವು. ಅಂಡ್ ಅದ್ರದ್ದು ಸಹ ಬರುತ್ತೆ. ಸೊ ಈ ರೀತಿಯಾಗಿ ಇನ್ನೂ ಏನೇನ್ ಪ್ಲೇಸಸ್ ಗಳಿದೆಯಲ್ಲ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಡಿಸ್ಪ್ಲೇನಲ್ಲಿ ಅದರ ವಿಡಿಯೋ ಸಹಿತ ಬರುತ್ತೆ. ಈ ಅಡಜಲ್ ಸ್ಟೆಪ್ ಬೆಲ್ ಅಂತ ಇನ್ನೊಂದು ಸ್ಟೆಪ್ ಬೆಲ್ಲು, ಅದೇನು ಅಂತಂದ್ರೆ ಈ ರಾಣಿ ಕಿ ವಾವ್ ತರನೇ. ಸೊ ಈ ರೀತಿಯಾಗಿ ಅಲ್ಲಿ ನೀವು ಹಿಂದೆಗಡೆ ಕಾಣಿಸ್ತಿರುವಂತ ಅಷ್ಟು ಡಿಸ್ಪ್ಲೇಯ ಇಮೇಜು ಈ ವಿಡಿಯೋ ರೂಪದಲ್ಲಿ ಬರುತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದು ಗುಜರಾತ್ ಮ್ಯಾಪ್. ಈ ಒಂದು ಮ್ಯಾಪ್ ನಲ್ಲಿ ಇವರ ಒಂದು ಸಾಂಸ್ಕೃತಿಕನ ನೋಡಬಹುದು. ಫಾರ್ ಎಕ್ಸಾಂಪಲ್, ಅಮ್ಮ ಹಾಕೊಂಡಿರುವಂತ ಕತ್ತಿಗೆ ಬಳೆ, ಕೈ ತುಂಬಾ ಬಳೆ, ಅಂಡ್ ಅವ್ರು ಹಾಕೊಂಡಿರುವಂತ ಲಂಗಾದಾವಣಿಯ ಟೈಪ್ ಆಫ್ ಡ್ರೆಸ್ಸಸ್, ಹಿಂದ್ಗಡೆ ಇರುವಂತ ಒಂಟೆ ಇರ್ಬೋದು, ಅಂಡ್ ಅದ್ರ ಮೇಲ್ಗಡೆ ಇರುವಂತ ಹುಡುಗರ ಉಡುಪು ತೊಡುಪುಗಳಾಗಿರ್ಬೋದು. ಅಂಡ್ ಯೂಶಲಿ ಇವ್ರು ಜಾಸ್ತಿ ಇಲ್ಲಿ ಕಂಡು ಬರುವಂತ ಪ್ರಾಣಿಗಳು ಕತ್ತೆ, ಕೊಕ್ರೆಗಳು. ಆಮೇಲೆ ಇದ್ರ ಜೊತೆಗೆ ಹೆಣ್ಮಕ್ಳು ಉಡುಪು ನೋಡ್ಬೋದು, ಲಂಗಾದಾವಣಿಗಳು. ಸೊ ಒಂದು ಯುನಿಕ್ ಆಗಿರುವಂತ ಡ್ರೆಸ್ಸಸ್. ಅದ್ರ ಜೊತೆಗೆ ಇವರು ಉಲನ್ ಬಟ್ಟೆಗಳನ್ನ ಕೈಯಲ್ಲೇ ನೇಯ್ತಾರೆ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದು ಸೈನಿಕರ ಡ್ರೆಸ್ ಕೋಡ್. ನೀವ್ ಅನ್ಕೋಬಹುದು ನಾನು ನೋಡಿದ್ದೀನಲ್ಲ ಏನ್ ಇದ್ರಲ್ಲಿ ವಿಶೇಷ ಅಂತ. ವಿಶೇಷ ಇದೆ.
ಏನು ಅಂದ್ರೆ ಒಂದೊಂದು ಲೊಕೇಶನ್ಗೆ ಒಂದೊಂದು ಡ್ರೆಸ್ ಕೋಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ತಿರುವಂತದ್ದು ಗುಜರಾತ್ನ ಡ್ರೆಸ್ ಕೋಡ್. ಏನಕ್ಕೆ ಅಂದ್ರೆ ಎನಿಮಿಗಳಿಗೆ ನಮ್ಮ ಸೈನಿಕರುಗಳು ಗೊತ್ತಾಗಬಾರ್ದು ಅಂತ ಆ ಲೊಕೇಶನ್ ತಕ್ಕಂತೆ ಡ್ರೆಸ್ ಕೋಡ್ಗಳು ಮಾಡ್ತಾರೆ. ಈಗ ನೀವು ನೋಡ್ತಿರುವಂತದ್ದು ರಾಜಸ್ಥಾನ್ ಡ್ರೆಸ್ ಕೋಡ್. ಅಂಡ್ ಇಲ್ಲಿಂದ ಮುಂದೆ ಹೋದ್ರೆ ಪಂಜಾಬ್ನ ಡ್ರೆಸ್ ಕೋಡ್. ಏನಕ್ಕೆ ಅಂದ್ರೆ ಅವರು ಎನಿಮಿಗಳಿಗೆ ಗೊತ್ತಾಗಬಾರ್ದು ಅಂತ. ಸ್ನೇಹಿತರ, ಈಗ ಮತ್ತೊಂದು ಗ್ಯಾಲರಿಲಿ ಇದೀವಿ. ಈ ಒಂದು ಗ್ಯಾಲರಿಲಿ ಇಲ್ಲಿರುವಂತ ಜನಗಳು ಯಾವ ರೀತಿಯಾದಂತ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೈಟ್ ಡ್ರೆಸ್ನೇ ಜಾಸ್ತಿ ಯೂಸ್ ಮಾಡುವಂತದ್ದು. ಏನಕ್ಕೆ ಅಂದ್ರೆ ಬಿಸಿಲು ಹೆವಿ ಇರೋ ಕಾರಣ. ಅಂಡ್ ನೀವು ಈ ಕಡೆ ನೋಡ್ರಿ. ಸೊ ಈ ಒಂದು ಬುಲೆಟ್, ಆಕ್ಚುಲಿ ಬುಲೆಟ್ ಏನು ಅಂತಂದ್ರೆ ಇದು 2 ವೀಲರ್ ಅಲ್ಲ, ಆಟೋ. ಇದು ಗುಜರಾತ್ ನಲ್ಲೇ ತುಂಬಾನೇ ಫೇಮಸ್. ಅಂಡ್ ನೀವು ಯಾವುದೇ ಮೂಲೆಗೆ ಹೋಗ್ರಿ ಈ ರೀತಿಯಾದಂತ ಒಂದು ಬುಲೆಟ್ ಗಾಡಿ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಿಮ್ಗೆ. ಇದಲ್ಲದೆ ಗುಜರಾತ್ ನಲ್ಲಿ ಫೇಮಸ್ ಆಗಿರುವಂತ ಪ್ರಾಣಿಗಳು ಯಾವುದು ಅಂದ್ರೆ ತುಂಬಾ ಹೆಚ್ಚು ನೀವು ನೋಡಬಹುದಂತ ಪ್ರಾಣಿಗಳು ಕೊಕ್ರೆಗಳು. ಯೂಶಲಿ ಈ ಒಂದು ಕೊಕ್ರೆ ತುಂಬಾನೇ ಸಿಗುತ್ತೆ. ನಿಮ್ ನೆನ್ನೆ ತೋರಿಸಿದಂತ ವಿಡಿಯೋಗಳಲ್ಲಿ ನೋಡಬಹುದು. ಅದ್ರಲ್ಲೆಲ್ಲ ಏನು ಉಪ್ಪಿನಕೆರೆ ಇತ್ತು ಅದ್ರಲ್ಲೆಲ್ಲ 99% ಇದೇ ಇತ್ತು. ಅಂಡ್ ಇದ್ರ ಜೊತೆಗೆ ಕತ್ತೆಗಳು ಮತ್ತೆ ಹದ್ದು, ಅಂಡ್ ಇದ್ರ ಜೊತೆಗೆ ಸಾರ್ಗ ಮತ್ತೆ ಜಿಂಕೆ ಮತ್ತೆ ಕಾಡ್ಬೇಕು. ಇದಿಷ್ಟು ಗುಜರಾತ್ ನಲ್ಲಿ ಅತಿ ಹೆಚ್ಚು ಕಾಣಿಸುತ್ತೆ. ಗೈಸ್, ಇವಾಗ ನೀವೇನ್ ನೋಡ್ತಾ ಇದೀರಲ್ಲ ನೋಡಿ, ಅದು ಲೈಟು ಹೆಂಗೆ ಅಂದ್ರೆ ಈಗ ನಾನಿರುವಂತ ಜಾಗ ಬಂದು ಈ ಏರಿಯಾ. ಸೊ ಇಲ್ಲಿಂದ ಆ ರೀತಿಯಾಗಿ ಬಸ್ಸಲ್ಲಿ ಹೋಗಿ ಅಂಡ್ ಅಲ್ಲಿಂದ ಅಲ್ಲಿ ಹೋಗುವಂಥದ್ದು. ನೋಡಿ ಇಲ್ಲಿ ಲೈಟ್ ಕಾಣಿಸ್ತಿದ್ಯಾ ನೋಡ್ರಿ, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿದಾರೆ ಅಂತ. ಸೊ ಆ ಲೈಟ್ ಹೋಗ್ತಿರುವಂಥದ್ದು ಬಸ್ಸು. ಸೊ ಆ ಬಸ್ಸಿಂದ ಆ ಕಡೆಗೆ ಹೋಗಿ ಅಂಡ್ ನೋಡಿ ಲೈಟಿಂಗ್ಸ್ ನೋಡಿ ಸಕ್ಕದಾಗಿ ನೋಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ಈ ಜಾಗ ಅಂತ. ನನಗೊಂದು ಸಖತ್ ಇಷ್ಟ ಆಗ್ತಿದೆ ನೋಡಿ. ಪ್ರೊಜೆಕ್ಟರ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಡಿಸೈನ್ ಮಾಡಿರುವಂಥದ್ದು. ಸೊ ಸಖತ್ತಾಗೈತೆ, ತುಂಬಾ ಇಷ್ಟ ಆಯ್ತು ಈ ಜಾಗ. ನಾನು ಅವತ್ತಿಂದ ಬಂದಿರೋ ಅಷ್ಟು ಪ್ಲೇಸ್ಗಳಿಗಿನ್ನ ಇದು ಒಂದ್ ಮೇಲ್ ಕೈ ಅಂತಾನೆ ಹೇಳ್ತೀನಿ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದು BSF ನಲ್ಲಿ ಹೈಯರ್ ಪೊಸಿಷನ್ ಗಳಿಗೆ ಕೊಡುವಂತ ಬ್ಯಾಡ್ಜ್ಗಳು. ಅಂಡ್ ಒಂದೊಂದು ಪೊಸಿಷನ್ ಒಂದೊಂದು ಬ್ಯಾಡ್ಜ್ಗಳಿರುತ್ತೆ, ಫ್ರಮ್ ಕಾನ್ಸ್ಟೇಬಲ್ ಟು ಹೈಯರ್ ಪೊಸಿಷನ್ಗೆ. BSF ಅವರು ಈ ರೀತಿಯಾದಂತ ಸ್ಯಾಟಲೈಟ್ ಯೂಸ್ ಮಾಡಿಕೊಂಡು ಸಹ ಒಂದು ಸೇಫ್ಟಿ ಅಂಡ್ ಒಂದು ಆಪೋಸಿಟ್ ಆರ್ಮಿಗಳು ಬರ್ದಿರೋ ರೀತಿ ಚೆಕ್ ಮಾಡ್ತಾ ಇರ್ತಾರೆ. ಅಂಡ್ ಇದ್ರ ಜೊತೆಗೆ ನಮ್ಮ ಒಂದು BSF ನಲ್ಲಿ ಯೂಸ್ ಮಾಡುವಂತ ನಾಯಿ ಬಂದು ಜರ್ಮನ್ ಶೆಫರ್ಡ್. ಏನಕ್ಕೆ ಅಂತಂದ್ರೆ ಬಾಂಬ್ನೆಲ್ಲ ಇದು ಅತಿ ಈಸಿಯಾಗಿ ಕಂಡುಹಿಡಿಯುತ್ತೆ. ಈಗ ನೀವು ನೋಡ್ತಿರುವಂತದ್ದು ಇದೆಲ್ಲ ಒರಿಜಿನಲ್ ಗನ್ಸು, ಬಟ್ ಓಲ್ಡ್ ಮಾಡೆಲ್ದು. ಯಾವುದು ಸಹ ವರ್ಕಿಂಗ್ ಅಲ್ಲಿ ಇಲ್ಲ. ಈಗ ನೀವು ನೋಡ್ತಿರುವಂತದ್ದು AKM ಮತ್ತೆ ರೈಫಿಲ್ಗಳು. ಅಂಡ್ ಇಲ್ಲಿ ಗೊಂಬೆಗಳು ಕೊಟ್ಟಿರುವಂತ ಬಂದೂಕು ಸಹ ಎಲ್ಲ ಒರಿಜಿನಲ್ ಗನ್ಗಳೇ. ಅಂಡ್ ಅದನ್ನ ಮುಟ್ಟಾಗಿಲ್ಲ, CCTVಗಳಿದೆ. ಸೊ ಈ ಒಂದು ಗುಂಪಲ್ಲಿ ನೋಡ್ಬೋದು ಮೇಲ್ಗಡೆ ಕಾಣಿಸ್ತಿರುವಂತದ್ದು AWM ಅಂಡ್ UMP ಇದೆ. ಅಂಡ್ ಇದು ಬಂದು AWM. ಅಂಡ್ ಅದ್ರ ಜೊತೆಗೆ ಈಗ ನೀವು ನೋಡ್ತಿರುವಂತದ್ದು UMP. ಅಂಡ್ ಇವೆಲ್ಲ ಪಿಸ್ತೂಲು ಅಂಡ್ ರೈಫಿಲ್ಗಳು. ಸೊ ಇವೆಲ್ಲ ಡಿಸ್ಪ್ಲೇಗೆ ಅಂತಾನೆ ಇಟ್ಟಿದ್ದಾರೆ. ಅಂಡ್ ಇದೆಲ್ಲ ಬಂದು DP ಗನ್ನು. ಸೊ ನೋಡ್ಬೋದು, ಇಷ್ಟ ದಿನ ಪಬ್ಜಿಲ್ ನೋಡ್ತಿದ್ದೆ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೇನೆ. ಅಂಡ್ ಈ ಕೈಯಲ್ಲಿ ಇವ್ರ ಹತ್ರ ಇರುವಂತದ್ದು ಬಂದು DP. ಅಂಡ್ ಇದು ಬಂದು ಪ್ಲೇಸ್ಮೆಂಟ್ ಮಾಡಿ ಒಂದು ಟಾರ್ಗೆಟ್ ಅಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ರೇಂಜ್ಗೆ ಹೋಗುತ್ತೆ ಆ ಗ್ರೀನ್ ಕಲರ್ದು. ಸೊ ಈ ರೀತಿಯಾದಂತ ಗನ್ಸ್ಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದು ಗುಜರಾತ್ ನ ಬಾರ್ಡರ್ ಅಂದ್ರೆ ಪಾಕಿಸ್ತಾನ್ಗೆ. ಸೊ ಈ ಒಂದು ಪಾಕಿಸ್ತಾನ್ ಬಾರ್ಡರ್ ನ ವಿಸ್ತೀರ್ಣ 3323 ಕಿಲೋಮೀಟರ್. ಅಂಡ್ ಅಫ್ಘಾನಿಸ್ತಾನ್ ಬಂದು 106 ಕಿಲೋಮೀಟರ್. ಚೀನಾ ಬಂದು 3488 ಕಿಲೋಮೀಟರ್. ನೇಪಾಳ್ ಬಂದು 1751 ಕಿಲೋಮೀಟರ್. ಭೂತಾನ್ ಬಂದು 699 ಕಿಲೋಮೀಟರ್. ಇದೆಲ್ಲದಕ್ಕಿಂತ ಜಾಸ್ತಿ ಬಾಂಗ್ಲಾದೇಶ. ಯಾಕೆ ಅಂದ್ರೆ 4097 ಕಿಲೋಮೀಟರ್ ಇದೆ. ಅದು ಅಲ್ಲದೆ ಬಾಂಗ್ಲಾದೇಶ್ ಬಂದು ನಮ್ಮ ಇಂಡಿಯಾ ಒಳಗಡೆನೆ ಪ್ಲೇಸ್ ಆಗಿರೋದ್ರಿಂದ ಅದಷ್ಟಿದೆ. ಅಂಡ್ ಮಯನ್ಮಾರ್ ಬಂದು 1646 ಕಿಲೋಮೀಟರ್. ಸೊ ಇದಿಷ್ಟು ಇಂಡಿಯಾ ಬಾರ್ಡರ್ ಅಲ್ಲಿ ಇರುವಂತ ದೇಶಗಳ ವಿಸ್ತೀರ್ಣ, ಬಾರ್ಡರ್ನ ವಿಸ್ತೀರ್ಣ. ಆಪರೇಷನ್ ತ್ರಿರಂಗ. मैं चलने तो आ गया. अभी
ಸೇರು. ಸ್ನೇಹಿತರೆ, ಈ ಒಂದು ಮ್ಯೂಸಿಯಂ ನ ಕಂಪ್ಲೀಟ್ ಮಾಹಿತಿ ಇರ್ಬೋದು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದು ಸರ್ ಹಾಗೂ ಇವ್ರೊಬ್ರು ಬ್ರೋ. ಅಂಡ್ ಅಲ್ಲಿ ಗೇಮ್ ಪ್ಲೇ ಮಾಡ್ಬೇಕಾದಾಗ ಅಷ್ಟೇ ಇವರೇ ಶೂಟ್ ಮಾಡ್ಕೊಂಡಿದ್ದು. ಎಲ್ಲಾನು ಸಖತ್ತಾಗಿತ್ತು, ಅದ್ಭುತವಾಗಿತ್ತು. ಗೈಸ್, ಈಗಷ್ಟೇ ಮ್ಯೂಸಿಯಂ ನೋಡ್ಕೊಂಡು ಈಗ ಬಂದಿದೀವಿ ಆರ್ಟ್ ಗ್ಯಾಲರಿಗೆ. ಸ್ನೇಹಿತರೆ, ಇವಾಗ ನಾವಿದ್ವಿ ಅಜಯ್ ಪ್ರಹರಿ ಮೆಮೋರಿಯಲ್ ಹತ್ರ. ಇವತ್ತಿನ ಸ್ಥಳಗಳಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಥಳ. ಯಾಕೆಂದ್ರೆ ದೇಶದೊಳಗಡೆ ನಾವ್ ಎಷ್ಟು ಖುಷಿಯಾದ ಜೀವನ, ಎಷ್ಟು ಸೇಫ್ ಆಗಿ ಬದುಕ್ತಿವಿ ಹೇಳ್ರಿ, ಅದಕ್ಕೆಲ್ಲ ಕಾರಣ ಎಷ್ಟೋ ಸೈನಿಕರ ಪ್ರಾಣ ತ್ಯಾಗ. ಸೊ ಅಂತ ಸೈನಿಕರುಗಳಿಗೆ ವೀರ ಚಕ್ರ, ಶೌರ್ಯ ಚಕ್ರ, ಕೃತಿ ಚಕ್ರ ಅಂತ ಚಕ್ರಗಳನ್ನ ಕೊಟ್ಟಿ ಈ ಒಂದು ಜಾಗದಲ್ಲಿ ಅವರ ಹೆಸರುಗಳು ಮತ್ತೆ ಅವರ ನೇಮ್ ಆಗಿರ್ಬೋದು, ಅವರ ಸ್ಥಳಗಳನ್ನ ಪ್ರತಿಯೊಂದು ಈ ಒಂದು ಜಾಗದಲ್ಲಿ ತಿಳಿಸಿರ್ತಾರೆ. ಸೊ ನಾಡ್ ಬೆಟ್ಟಕ್ಕೆ ಬಂದಾಗ ಈ ಒಂದು ಜಾಗನ ತಪ್ಪದೆ ವಿಸಿಟ್ ಮಾಡಿ. ಯಾಕೆಂದ್ರೆ ತಾಯಿ ಋಣನೂ ತೀರ್ಸಕ್ಕಾಗಲ್ಲ, ಸೈನಿಕರ ಋಣನೂ ಸಹ ತೀರ್ಸಕ್ಕಾಗಲ್ಲ. ಸೊ ಬನ್ನಿ ಇವಾಗ ಎಂಟ್ರಿ ಆಗ್ತಾ ಹೋಗೋಣ. ವಾವ್, ಪ್ಯೂರ್ ಗೂಸ್ ಬಂಪ್ಸ್ ನೋಡ್ರಿ. ಇಂಥ ಜಾಗ ನೋಡಿದಾಗ ರಕ್ತ ಕುದಿಯುತ್ತೆ. ಯಾಕೆಂದ್ರೆ ನಾವೆಲ್ಲ ಸುರಕ್ಷಿತವಾಗಿರೋಕ್ಕೋಸ್ಕರ ಎಷ್ಟೆಲ್ಲ ಪ್ರಾಣ ತ್ಯಾಗ ಮಾಡ್ತಾರೆ, ಎಷ್ಟೆಲ್ಲ ಯುದ್ಧಗಳನ್ನ ಅವ್ರು ಮಾಡ್ಬೇಕಲ್ವಾ. ನೋಡ್ರಿ, ಮಹಾವೀರ್ ಚಕ್ರ, ಕೃತಿ ಚಕ್ರ. ಸೊ ಒಬ್ಬೊಬ್ರು ಅಂತಲ್ಲ, ಪ್ರತಿಯೊಬ್ರು ಸೈನಿಕರು ತಮ್ಮ ಪ್ರಾಣನ ಕೊಟ್ಟು ನಮಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಡ್ತಾರೆ. ಇರುವಂತದ್ದು ನಾನು ಏನ್ ಹೇಳ್ದನಲ್ಲ, ಎಷ್ಟೊಂದು ಸೈನಿಕರು ತಮ್ಮ ಪ್ರಾಣ ತ್ಯಾಗನ ಮಾಡಿದಾರಂತೆ. ಸೊ ಅಂತವ್ರ ಪ್ರತಿಯೊಂದು ಹೆಸರು ಇಲ್ಲಿರುವಂತ ಸಾಯಿದ್ ಸಿಟಿ ಸೋಲಂಕಿ ಚನ್ನಾಭಾಯ್ ಅನ್ನೋರು, ಅಂಡ್ ಸಾಯಿದ್ ಲ್ಯಾನ್ಸಿ ನಾಯ್ಕ್, ಉಮ್ಮಿ ಶಂಕರ್, ಅಂಡ್ ಪ್ರತಿಯೊಬ್ರು. ಸೊ ಎಲ್ಲರೂ ಸಹ ನಾವೊಂದು ಖುಷಿಯಾದ ಜೀವನನ ನಡ್ಸಕ್ಕೋಸ್ಕರ ತಮ್ಮ ಪ್ರಾಣನ ತ್ಯಾಗ ಮಾಡಿದ್ದಾರೆ. ಅಂಡ್ ಅಂತವ್ರಿಗೆ ಒಂದು ಸಲ್ಯೂಟ್ ಅಂತಾನೆ ಹೇಳ್ರಿ. ಜೈ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ, ಅಂಡ್ ಪ್ರತಿಯೊಬ್ರು ಏನು ನಾಟ್ ಜಸ್ಟ್ ಗುಜರಾತ್ ಪೀಪಲ್ ಅಂತಾನೆ ಅಲ್ಲ, ಪ್ರತಿ ಒಂದು ಸ್ಟೇಟ್ ಇಂದಾನು ಒಬ್ಬೊಬ್ರು ಬಂದು ಇಲ್ಲಿ ಒಂದು ಸೇವನ ಸಲ್ಲಿಸಿದ್ದಾರೆ. ಸೊ ಸ್ನೇಹಿತರೆ, ನೀವೇನಾದ್ರೂ ನಾಡ್ಬೇಟು ಬಂದಾಗ ತಪ್ಪದೆ ಈ ಸ್ಥಳನು ವಿಸಿಟ್ ಮಾಡಿ. ಅಂಡ್ ಮರೀದೆ ಪಾಕಿಸ್ತಾನ್ ಬಾರ್ಡರ್ ವರೆಗೂ ಹೋಗಿ ಕಾಲಿಡಿ. ಯಾಕೆಂದ್ರೆ ನನಗೆ ಈ ಒಂದು ಅದೃಷ್ಟ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ನಿಮ್ಗೆ ಆ ಅದೃಷ್ಟ ಇದ್ರೆ ತಪ್ಪದೆ ಮಿಸ್ ಮಾಡದೆ ಹೋಗ್ಬಿಟ್ಟು ಬನ್ನಿ. ಸ್ನೇಹಿತರೆ, ಇವಾಗ ನಿಮ್ಗೇನ್ ಕಾಣಿಸ್ತಿದೆಯಲ್ಲ ಈ ರೋಡು, ಇದು ಸೀದಾ ಇಲ್ಲಿಂದ ಪಾಕಿಸ್ತಾನ್ಗೆ ಹೋಗಕ್ಕೆ ಇನ್ನು 15 ಕಿಲೋಮೀಟರ್. ಅದನ್ನೇ 0 ಪಾಯಿಂಟ್ ಅನ್ನೋಂಥದ್ದು. ಬಟ್ ಈಗಾಗಲೇ ನಿಮ್ಗೆ ಲೆಫ್ಟ್ ಸೈಡ್ ಕಾಣ್ತಿರೋಷ್ಟು ಗೋಡೆ ಅಷ್ಟು ಹೈಟ್ ನೀರು ಇಲ್ಲಿ ಬಂದಿತ್ತು ಸೆಪ್ಟೆಂಬರ್ 10, 12, 15 ಆ ರೇಂಜ್ ಅಲ್ಲಿ. ಅಂಡ್ ಇವಾಗೆಲ್ಲ ಇಲ್ಲಿ ಇವ್ರು ಇರುವಂತದ್ದೇ ಹೆಚ್ಚು, ಯಾಕೆಂದ್ರೆ ಅಷ್ಟು ನೀರ್ದು ಫ್ಲಡ್ ಆಗಿತ್ತು. ಬಟ್ ಏನು ಮಾಡಕ್ಕಾಗಲ್ಲ, ಹಣೆ ಬರದಲ್ಲಿ ನೋಡ್ಲೇಬೇಕು ಅನ್ನೋದಿತ್ತು ಅಂದ್ರೆ ನೋಡ್ಬೋದಿತ್ತು. ಬಟ್ ನೆಕ್ಸ್ಟ್ ಟೈಮ್ ಪಕ್ಕಾ ನಾಡ್ಬೇಟಕ್ಕೆ ಬರ್ತೀನಿ ಅಂಡ್ ಮತ್ತೆ ಈ ಒಂದು ಜಾಗ ವಿಸಿಟ್ ಮಾಡಿ ಪಾಕಿಸ್ತಾನ್ ಬಾರ್ಡರ್ ಕಾಲ್ ಪಕ್ಕ ಇಟ್ಟೇ ಇಡ್ತೀನಿ.